Okay, students, let's start. So, in the last class, we have discussed about laws of photoelectric emissions. So, what are the laws of photoelectric emissions ಅಂತ ಹೇಳಿದ್ರೆ, ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಲ್ಲ 5 ಲಾಸ್ಗಳು, ಅದನ್ನ ಕೂಡ ನೀವು ಬರಿಬೇಕಾಗತ್ತೆ. ಸೊ ಅದು ನಿಮ್ಗೆ ಮೈನ್ ಎಕ್ಸಾಮಿನೇಷನ್ಗೆ 3 ಮಾರ್ಕ್ಗೆ ಕೇಳ್ಬೋದು ಅಥವಾ 5 ಮಾರ್ಕ್ಗೆ ಕೇಳ್ಬೋದು. ಸೊ ಸ್ಟೇಟ್ ದ ಲಾಸ್ ಆಫ್ photoelectric emissions ಅಥವಾ ವಾಟ್ ಆರ್ ದ ಅಬ್ಸರ್ವೇಷನ್ಸ್ ಆಫ್ photoelectric ಎಫೆಕ್ಟ್ ಅಂತ ಕೇಳಿದ್ರೆ, ಎಸ್ಟರ್ಡೇ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದೀನಿ ಅದನ್ನ ಬರಿಬೇಕು. ಸೊ ಹಾಗಿದ್ರೆ ಇವತ್ತು ನಾವೇನ್ ಡಿಸ್ಕಸ್ ಮಾಡ್ಬೇಕಾಗತ್ತೆ ಅಂದ್ರೆ, ಸೊ ಹಾಗಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಬೇರೆ ಬೇರೆ ಸೈಂಟಿಸ್ಟ್ ಗಳು ಏನೇನ್ ಹೇಳ್ತಿದ್ದಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಫೋಟೋ ಎಲೆಕ್ಟ್ರಿಕ್ effect was proposed by Heinrich Hertz. So very first we discussed about Hertz observations on photoelectric effect. Later Linnard's observations on photoelectric effect. After Alvak observation on photoelectric effect. Now, so we are going to discuss about Einstein's observations on photoelectric effect. So what are the Einstein's observations? अगर Einstein's तो ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೆ ಏನ್ ಹೇಳ್ತಾನೆ ಈಕ್ವೇಶನ್ಸ್ ಅಥವಾ ಅಬ್ಸರ್ವೇಷನ್ಸ್ ಅನ್ನ ಡಿಸ್ಕಸ್ ಮಾಡಬೇಕು. ಇದು ನಿಮ್ಗೆ ಮೈನ್ ಎಕ್ಸಾಮಿನೇಷನ್ಸ್ ಇಂದ 5 ಮಾರ್ಕ್ ಗೆ ಕೇಳುವಂತ ಕ್ವಶನ್. ಈ ಚಾಪ್ಟರ್ ಅಲ್ಲಿ ಇದುವರೆಗೆ 5 ಮಾರ್ಕ್ ಕೇಳಿದ್ರೆ ಇದನ್ನ ಕೇಳಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ 5 ಮಾರ್ಕ್ ಕ್ವಶನ್ಸ್ ಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಥವಾ ನಿಮ್ಗೆ ಕ್ವಶನ್ಸ್ ನ ನಿಮ್ಗೆ ಈ ತರ ಟ್ಯಾಗ್ ಮಾಡ್ಬೋದು. ಸೊ ಯಾವ ತರ ಕ್ವಶನ್ ಕೇಳ್ತಾರ 5 ಮಾರ್ಕ್ ಗೆ ಅಂದ್ರೆ, ಕೇಳಿದ್ದಾರೆ ಅಂದ್ರೆ ಈ ತರ ಕೇಳ್ತಾರೆ. ರೈಟ್ ಐನ್ಸ್ಟೀನ್ಸ್ ಈಕ್ವೇಶನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫಸ್ಟ್ ಕೇಳ್ತಾರ, ರೈಟ್ ಐನ್ಸ್ಟೀನ್ ಈಕ್ವೇಶನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ and explain Einstein's observations on photoelectric effect ಅಂತ ಕ್ವಶನ್ಸ್ 5 ಮಾರ್ಕ್ ಗೆ ಈ ತರ ಕೇಳ್ತಾರೆ. ಸಾರಿ, ರೈಟ್ ಐನ್ಸ್ಟೀನ್ photoelectric equation and explain ಐನ್ಸ್ಟೀನ್ ಅಬ್ಸರ್ವೇಷನ್ಸ್ ಆನ್ photoelectric effect ಅಂತ. ಸೊ ಇದರಲ್ಲಿ 2 ಕ್ವಶನ್ಸ್ ಇರುತ್ತೆ. ಫಸ್ಟ್ ಐನ್ಸ್ಟೀನ್ ಈಕ್ವೇಶನ್ ನ ಬರೆಯೋದು ಫಸ್ಟ್ ಪಾರ್ಟ್ ಆದ್ರೆ, ಆ ಈಕ್ವೇಶನ್ ನ ಯೂಸ್ ಮಾಡ್ಕೊಂಡು ಅಬ್ಸರ್ವೇಷನ್ಸ್ ನ ಹೇಳೋದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಇದೇ ತರ ನೀವು ಕ್ವಶನ್ಸ್ ನ ಆನ್ಸರ್ ಮಾಡ್ಬೇಕು. ಹಾಗೆ ಫಸ್ಟ್ ಐನ್ಸ್ಟೀನ್ ಈಕ್ವೇಶನ್ಸ್ ಏನಿರುತ್ತೆ, ಹೇಗೆ ಅದನ್ನ ಬರೆಯೋದು ಅನ್ನೋದನ್ನ ಡಿಸ್ಕಸ್ ಮಾಡುವ, ಆಮೇಲೆ ಉಳಿದಂತಹ ಸೆಕೆಂಡ್ ಪಾರ್ಟ್ಗೆ ಹೋಗುವ. ಸೊ ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ದೇರ್ ಇಸ್ ಎ ಮೆಟಲ್ ಸರ್ಫೇಸ್. This metal surface having a large number of free electrons. Suppose, so ಈ ರೀಜನ್ ಅಲ್ಲಿ ಮೆಟಲ್ ಸರ್ಫೇಸ್ ನ ಈ ರೀಜನ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂತ ಅನ್ಕೊಳ್ಳಿ. ದೇರ್ ಇಸ್ ಎ ಫ್ರೀ ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ಸರ್ಫೇಸ್ ಇಂದ ಸ್ಪೇಸ್ ಗೆ ಹೋಗ್ಬೇಕು ಅಂದ್ರೆ ದಟ್ ರಿಕ್ವೈರ್ಸ್ ಸಮ್ ಎನರ್ಜಿ. ಹಾಗಾದ್ರೆ ಮೆಟಲ್ ಸರ್ಫೇಸ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ, ಸೊ ದಟ್ ಹ್ಯಾವಿಂಗ್ ಸರ್ಟನ್ ಮಿನಿಮಮ್ ಎನರ್ಜಿ, ದಟ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ವರ್ಕ್ ಫಂಕ್ಷನ್. ಸೊ ಈ ಮೆಟಲ್ ಸರ್ಟನ್ ವರ್ಕ್ ಫಂಕ್ಷನ್ ಇರುತ್ತೆ. ಇಲ್ಲಿಂದ ಅದು ಅಲ್ಲಿ ಹೋಗ್ಬೇಕಾದ್ರೆ ಈ ವರ್ಕ್ ಫಂಕ್ಷನ್ ಅಷ್ಟು ಎನರ್ಜಿನ ಇದಕ್ಕೆ ಸಪ್ಲೈ ಮಾಡಬೇಕಾಗತ್ತೆ, ಹೌದಲ್ಲ? ಸೊ ನಾವು ದೇರ್ ಇಸ್ ಎ ಫೋಟಾನ್. ನೋಡಿ, ಫೋಟಾನ್ ಅಂತ ನಾನು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಫೋಟಾನ್? ಅದು ನೆಕ್ಸ್ಟ್ ಬರುತ್ತೆ, ಅವಾಗ ಹೇಳ್ತೀನಿ. ಜಸ್ಟ್ ರೇಡಿಯೇಷನ್ ಅಂತಾನೆ ಅರ್ಥ ಮಾಡ್ಕೊಂಡಿರಿ. ಫೋಟಾನ್ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ. ದೇರ್ ಇಸ್ ಎ ಇನ್ಸಿಡೆಂಟ್ ಫೋಟಾನ್. This incident photon having energy E is equals to h nu. This is the expression for energy. E is equals to h nu ಆಗಿರುತ್ತೆ. Nu nothing but frequency, h nothing but Planck's constant. ಸೊ ಇವಾಗ ಏನಾಗುತ್ತೆ, ಸೊ ಇಲ್ಲಿರುವಂತದ್ದು ಸಪೋಸ್ ಹೀಗೆ ಅರ್ಥ ಮಾಡ್ಕೊಳ್ಳಿ. ವರ್ಕ್ ಫಂಕ್ಷನ್ ಆಫ್ ದಿಸ್ ಮೆಟಲ್ ಇಸ್ 2 electron volt ಇದೆ. ಸಪೋಸ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿರುವಂತ ಎಲೆಕ್ಟ್ರಾನ್ಸ್
ಈಚೆಗೆ ಬರಬೇಕು ಅಂದ್ರೆ ಇದಕ್ಕೆ 2 ಎಲೆಕ್ಟ್ರಾನ್ ವೋಲ್ಟ್ ನ ಕೊಡಬೇಕು ಅಂತ, ಹೌದಲ್ಲ. ಸೊ ಇವಾಗ ದ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ 5 ಎಲೆಕ್ಟ್ರಾನ್ ವೋಲ್ಟ್ ಇದೆ. ದಿಸ್ ಇಸ್ ದ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್. ಸೊ ನಾವು ಸೊ ಏನಾಗುತ್ತೆ ಹಿಯರ್ ದ ಹೈಲಿ ಎನರ್ಜೆಟಿಕ್ ಫೋಟಾನ್ ಕಂಪೇರ್ ಟು ದ ವರ್ಕ್ ಫಂಕ್ಷನ್ ಗೆ ಕಂಪೇರ್ ಮಾಡಿದ್ರೆ ಹೈ ಎನರ್ಜಿ ಆಗಿರುತ್ತೆ. ವೆನ್ ಫೋಟಾನ್ ಇಸ್ ಇನ್ಸಿಡೆಂಟ್ ಆನ್ ದ ಮೆಟಲ್ ಸರ್ಫೇಸ್, ಸೊ ನಾವು ದ ಎಲೆಕ್ಟ್ರಾನ್ಸ್ ಗೆಟ್ಸ್ ಈಸಿಲಿ ಇಜೆಕ್ಟೆಡ್, ಹೌದಲ್ಲ. ಹೇಗೆ ಇಜೆಕ್ಟ್ ಆಗುತ್ತೆ ಅಂದ್ರೆ ಇದಕ್ಕೆ 5 ಎಲೆಕ್ಟ್ರಾನ್ ವೋಲ್ಟ್ ಇದೆ, ವರ್ಕ್ ಫಂಕ್ಷನ್ ತುಂಬಾ ಕಡಿಮೆ ಇದೆ 2 ಎಲೆಕ್ಟ್ರಾನ್ ವೋಲ್ಟ್, ಇದರಿಂದ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗುತ್ತೆ ಅಂತ, ಹೌದಲ್ವಾ. ಇದನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲೆಲ್ಲ ಓದಿದ್ದೀವಿ. ಹಾಗಾದ್ರೆ ಅಕಾರ್ಡಿಂಗ್ ಟು ಫೋಟಾನ್ ಏನ್ ಹೇಳ್ತಾನೆ ಅಥವಾ ಅಕಾರ್ಡಿಂಗ್ ಟು ಐನ್ಸ್ಟೀನ್ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ, ಅಕಾರ್ಡಿಂಗ್ ಟು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ದ ಎಲಾಸ್ಟಿಕ್ ಕೊಲಿಷನ್ ಬಿಟ್ವೀನ್ ಇನ್ಸಿಡೆಂಟ್ ಫೋಟಾನ್ ಅಂಡ್ ಫ್ರೀ ಎಲೆಕ್ಟ್ರಾನ್. ಹಾಗಾದ್ರೆ ಫಸ್ಟ್ ಒನ್ ಏನ್ ಹೇಳ್ತಾರೆ ಅಂದ್ರೆ ಐನ್ಸ್ಟೀನು, ಸೊ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅನ್ನೋದು ದಿಸ್ ಈಸ್ ದ ಎಲಾಸ್ಟಿಕ್ ಕೊಲಿಷನ್ ಬಿಟ್ವೀನ್ ಇನ್ಸಿಡೆಂಟ್ ಫೋಟಾನ್ ಅಂಡ್ ದ ಫ್ರೀ ಎಲೆಕ್ಟ್ರಾನ್. ದಿಸ್ ಇಸ್ ಎಲೆಕ್ಟ್ರಾನ್, ದಿಸ್ ಇಸ್ ಫೋಟಾನ್. ಫೋಟಾನ್ ಅಂದ್ರೆ ಲೈಟ್ ರೇಡಿಯೇಷನ್. ಸೊ ಇವೆರಡರ ಮಧ್ಯದಲ್ಲಿ ನಡೆಯುವಂತಹ ಎಲಾಸ್ಟಿಕ್ ಕೊಲಿಷನ್ ಆಗಿರುತ್ತೆ ಅನ್ನೋದು ಫಸ್ಟ್ ಒನ್ ಕಾನ್ಸೆಪ್ಟ್. ಹಾಗಾದ್ರೆ ಹೇಳ್ಬೋದಾ? ಸೊ ತುಂಬಾನೇ ಇಂಪಾರ್ಟೆಂಟ್, ಇದನ್ನ ಹೇಳ್ತಾ ಇದ್ದೀನಿ ನೋಡಿ. ಅಕಾರ್ಡಿಂಗ್ ಟು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಶಾರ್ಟ್ ಫಾರ್ಮ್ ಅಲ್ಲಿ ಬರಿತೀನಿ ನೀವು, ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತನಾದ್ರೂ ಅನ್ಕೊಳ್ಳಿ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ದ ಏನು ಎಲಾಸ್ಟಿಕ್ ಕೊಲಿಷನ್. ಎಲಾಸ್ಟಿಕ್ ಕೊಲಿಷನ್ ನಾವು ಫಸ್ಟ್ PUC ಅಲ್ಲಿ ಓದಿದ್ದೀವಿ. ಎಲಾಸ್ಟಿಕ್ ಕೊಲಿಷನ್ ಬಿಟ್ವೀನ್ ಇನ್ಸಿಡೆಂಟ್ ಫೋಟಾನ್ ಅಂದ್ರೆ ಲೈಟ್ ರೇಡಿಯೇಷನ್ ಅಂತ, ಅಂಡ್ ದ ಫ್ರೀ ಎಲೆಕ್ಟ್ರಾನ್. ಸೊ ಅಂದ್ರೆ ಇನ್ಸಿಡೆಂಟ್ ಫೋಟಾನ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಸ್ ಮಧ್ಯೆ ನಡೆಯುವಂತಹ ಎಲಾಸ್ಟಿಕ್ ಕೊಲಿಷನ್ ಆಗಿರುತ್ತೆ. ವಾಟ್ ಈಸ್ ಎಲಾಸ್ಟಿಕ್ ಕೊಲಿಷನ್? ದ ಕೊಲಿಷನ್ ಇನ್ ವಿಚ್ ಬೋತ್ ಮೊಮೆಂಟಮ್ ಅಂಡ್ ಕೈನೆಟಿಕ್ ಎನರ್ಜಿ ಇಸ್ ಕನ್ಸರ್ವ್ಡ್ ಕಾಲ್ಡ್ ಎಲಾಸ್ಟಿಕ್ ಕೊಲಿಷನ್. ಫಸ್ಟ್ PUC ಓದಿರೋ ಪ್ರಕಾರ ಅದೇ ರೀತಿ ಇಲ್ಲಿ ಇವೆರಡರ ಮಧ್ಯದಲ್ಲಿ ಕೊಲಿಷನ್ಸ್ ಎಲಾಸ್ಟಿಕ್ ಆಗಿರುತ್ತೆ. ಸೊ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳಿದ್ರೆ ದ ಕೊಲಿಷನ್ ಬಿಟ್ವೀನ್ ಅಟಾಮಿಕ್ ಅಂಡ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಓದಿದ್ರಿ, ಹೌದಲ್ಲ. ಸೊ ಹಿಯರ್ ಆಲ್ಸೋ ಎಲೆಕ್ಟ್ರಾನ್ಸ್ ಅಂಡ್ ಫೋಟಾನ್ಸ್ ಆರ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, therefore the collision is elastic collision. ಬರಿಬೋದಾ? ಸೊ ನೆಕ್ಸ್ಟ್, ಆಸ್ ಎ ರಿಸಲ್ಟ್ ಈಗ ಕೊಲಿಷನ್ ಏನೋ ಆಯ್ತು, ಕೊಲಿಷನ್ ಆದ್ಮೇಲೆ ಏನಾಗುತ್ತೆ ಅಂತ ಅರ್ಥ ಆಗುತ್ತಾ? ಸೊ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಇಸ್ ದ ಎಲಾಸ್ಟಿಕ್ ಕೊಲಿಷನ್ ಬಿಟ್ವೀನ್ ಇನ್ಸಿಡೆಂಟ್ ಫೋಟಾನ್ ಅಂಡ್ ಫ್ರೀ ಎಲೆಕ್ಟ್ರಾನ್. ಆಸ್ ಎ ರಿಸಲ್ಟ್, ಫಸ್ಟ್ ಪಾಯಿಂಟ್, a part of energy used to remove an electron from the metal surface. ಸೊ ಆ ಎಲಾಸ್ಟಿಕ್ ಕೊಲಿಷನ್ ಆದಾಗ ಫೋಟಾನ್ ನ ಸ್ವಲ್ಪ ಎನರ್ಜಿ ಈ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ಇಂದ ಇಜೆಕ್ಟ್ ಆಗೋಕ್ಕೆ ಯುಟಿಲೈಸ್ ಆಗುತ್ತೆ ಅಂತ. ಸೊ ದಟ್ ಈಸ್ ಫಾರ್, ಅದನ್ನೇ ನಾವು ದಟ್ ಈಸ್ ಫಾರ್ ವರ್ಕ್ ಫಂಕ್ಷನ್ ನ ಓವರ್ಕಮ್ ಮಾಡಕ್ಕೆ ಸಮ್ ಎನರ್ಜಿ ಯುಟಿಲೈಸ್ ಆಗುತ್ತೆ. ಎ ಪಾರ್ಟ್ ಆಫ್ ಎನರ್ಜಿ ಸೊ ಯೂಸ್ಡ್ ಫಾರ್ ವರ್ಕ್ ಫಂಕ್ಷನ್. ಹಾಗಾದ್ರೆ ಇಲ್ಲಿ ನೋಡಿ, 5 ಎಲೆಕ್ಟ್ರಾನ್ ವೋಲ್ಟ್ ನ ಎನರ್ಜಿ, ಇನ್ಸಿಡೆಂಟ್ ಫೋಟಾನ್ ನ ಎನರ್ಜಿಯಲ್ಲಿ 2 ಎಲೆಕ್ಟ್ರಾನ್ ವೋಲ್ಟ್ ವರ್ಕ್ ಫಂಕ್ಷನ್ ಆಗಿ ಯುಟಿಲೈಸ್ ಆಯ್ತು. ಹಾಗಿದ್ರೆ ಇನ್ನು ಉಳ್ಕೊಳ್ಳೋದೆಷ್ಟು? 3 ಎಲೆಕ್ಟ್ರಾನ್ ವೋಲ್ಟ್. ಅದೇನಾಗುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನ್ ಹೇಳುತ್ತೆ ಅಂದ್ರೆ, ರಿಮೈನಿಂಗ್ ಪಾರ್ಟ್ ಆಫ್ ಎನರ್ಜಿ ಯೂಸ್ಡ್ ಆಸ್, ಏನಕ್ಕೆ ಯುಟಿಲೈಸ್ ಆಗುತ್ತೆ? ಹಾಗಾದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ವೋಲ್ಟ್ ಇಲ್ಲಿಗೆ ಯುಟಿಲೈಸ್ ಆಯ್ತು, ಹೌದಲ್ಲ, ಇಜೆಕ್ಷನ್ ಪರ್ಪಸ್ಗೆ. ಇನ್ನ ರಿಮೈನಿಂಗ್ ಪೋರ್ಷನ್ ಯುಟಿಲೈಸ್ಡ್ ಆಸ್ ಎ
ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆ ಎಲೆಕ್ಟ್ರಾನ್ ಹೊರಗಡೆ ಮೂವ್ ಆಗಕ್ಕೆ ವೆಲಾಸಿಟಿಲಿ ಮೂವ್ ಆಗಕ್ಕೆ ಯುಟಿಲೈಸ್ ಆಗುತ್ತೆ. ಹಾಗಾದ್ರೆ ದಿಸ್ ಎನರ್ಜಿ ಯುಟಿಲೈಸ್ಡ್ ಆಸ್ ಎ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. maximum kinetic energy. So this is the Einstein explanations on photoelectric effect. ಹೇಳ್ಬೋದಾ? ಸೊ ಅಕಾರ್ಡಿಂಗ್ ಟು ಐನ್ಸ್ಟೀನ್, ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಐನ್ಸ್ಟೀನ್, the photoelectric emission is the elastic collision between incident photon and the free electron. As a result, a part of energy used for remove an electron from the metal surface, that is for work function. So ಹಾಗಾದ್ರೆ ಇಲ್ಲಿಗೆ ಇಜೆಕ್ಷನ್ ಆಯ್ತು. Then remaining portion used for the maximum kinetic energy of free electron. Maximum kinetic energy ಆಗಿ ಯುಟಿಲೈಸ್ ಆಗುತ್ತೆ. ಅರ್ಥ ಆಗಿದ್ದಿಲ್ಲ? ದಿಸ್ ಇಸ್ ದ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್. ಸಪೋಸ್ ಇದೆಲ್ಲ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೀನಿ, ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಸಪೋಸ್ ಇನ್ಸಿಡೆಂಟ್ ಫೋಟಾನ್ ಎನರ್ಜಿ 2 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಅನ್ಕೊಳ್ಳಿ. 2 ಎಲೆಕ್ಟ್ರಾನ್ ವೋಲ್ಟ್. ಇವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಎಲೆಕ್ಟ್ರಾನ್ ಫೋಟಾನ್ ಎನರ್ಜಿ ವರ್ಕ್ ಫಂಕ್ಷನ್ ಎನರ್ಜಿ ಈಕ್ವಲ್ ಆಗಿರೋದ್ರಿಂದ ಇಜೆಕ್ಷನ್ ಆಗುತ್ತೆ, ಬಟ್ ರಿಮೈನಿಂಗ್ ಎನರ್ಜಿ ಇಲ್ಲ. ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ವೆಲಾಸಿಟಿ 0. ಅಂದ್ರೆ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಏನಕ್ಕೆ ಅಂದ್ರೆ ಎಲ್ಲಾ ಫೋಟಾನ್ ಎನರ್ಜಿ ವರ್ಕ್ ಫಂಕ್ಷನ್ ಗೆ ಯುಟಿಲೈಸ್ ಆಗುತ್ತೆ. ಸೊ ದೇರ್ ಫಾರ್ ವೆಲಾಸಿಟಿ ಆಗಿ ಯುಟಿಲೈಸ್ ಆಗೋಕೆ ಯಾವುದೇ ರೀತಿ ಎನರ್ಜಿ ಇರಲ್ಲ. ಅರ್ಥ ಮಾಡ್ಕೊಳ್ಬೇಕು. 1 ಎಲೆಕ್ಟ್ರಾನ್ ವೋಲ್ಟ್ ಇದ್ರೆ, ಹಾಗಾದ್ರೆ ಇನ್ಸಿಡೆಂಟ್ ಫೋಟಾನ್ ಎನರ್ಜಿ 1 ಎಲೆಕ್ಟ್ರಾನ್ ವೋಲ್ಟ್ ಇದ್ರೆ ಏನಾಗುತ್ತೆ, ದೇರ್ ಇಸ್ ನೋ ಇಜೆಕ್ಷನ್. ಅಂದ್ರೆ ವರ್ಕ್ ಫಂಕ್ಷನ್ ಓವರ್ಕಮ್ ಮಾಡ್ತಾ ಇಲ್ಲ ನಾವು ಕೊಟ್ಟುವಂತ ಎನರ್ಜಿ. ಹಾಗಾದ್ರೆ ಎಲೆಕ್ಟ್ರಾನ್ ಯಾವುದೇ ಕಾರಣಕ್ಕೂ ಇಜೆಕ್ಷನ್ ಆಗಲ್ಲ. ಅರ್ಥ ಆಗಿದೆಯಾ ಇದಿಷ್ಟು ಹೇಳಿದ್ದಂಥದ್ದು? ಸೊ ದಿಸ್ ಇಸ್ ದ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್. ಹಾಗಾದ್ರೆ ಐನ್ಸ್ಟೀನ್ ಈಕ್ವೇಶನ್ ಬರೆಯೋದು ಹೇಗೆ? ಬೇಸ್ಡ್ ಆನ್ ದಿಸ್ ಒನ್. ಹಾಗಾದ್ರೆ ಇದೆಷ್ಟನ್ನು ಕೂಡ ಡೆವಲಪ್ ಮಾಡ್ಕೊಂಡು ಈಗ ಬರೀತೀನಿ ನೋಡಿ. Therefore, the total energy of incident photon, ಇದು the total energy of incident photon ಏನಕ್ಕೆ ಯುಟಿಲೈಸ್ ಆಗಿದೆ? A part of energy used as work function, remaining part used as a maximum kinetic energy. So this is the Einstein equation. ಅರ್ಥ ಆಗುತ್ತಾ? So the total energy of the incident photon is used for, some part used for work function, remaining part used for maximum kinetic energy. Okay, so then where, agar ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು, ನೆಕ್ಸ್ಟ್ ಈ ಈಕ್ವೇಶನ್ ಬರೋದಾದ್ಮೇಲೆ, where E is equals to, E ಅಂದ್ರೆ ಏನು, h nu, that is energy of the incident photon. Energy of incident photon. ಇವೆಲ್ಲ ಗೊತ್ತಿರ್ಬೇಕಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಬೇಕಾಗತ್ತೆ. ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ ಅಂದ್ರೆ ನೀವು ಈ ಫಾರ್ಮುಲಾ ಹಾಕೊಳ್ಬೇಕು. ನೆಕ್ಸ್ಟ್ ಪೈ ನಾಟ್. ಪೈ ನಾಟ್ ಅಂದ್ರೆ ವರ್ಕ್ ಫಂಕ್ಷನ್. ವರ್ಕ್ ಫಂಕ್ಷನ್ ನಥಿಂಗ್ ಬಟ್ ದಿಸ್ ಇಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಇಜೆಕ್ಷನ್, ಫಾರ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಎನ್ ಎಲೆಕ್ಟ್ರಾನ್ ಇಜೆಕ್ಷನ್ ಫ್ರಮ್ ದ ಮೆಟಲ್ ಸರ್ಫೇಸ್. ಸೊ ನಥಿಂಗ್ ಬಟ್ ಎನರ್ಜಿನೇ ವರ್ಕ್ ಫಂಕ್ಷನ್ ಅಂದ್ರೆ. ಹಾಗಾದ್ರೆ ಏನಂತ ಬರೀಬಹುದು, ಎಚ್ ನ್ಯೂ ನಾಟ್ ಆಗುತ್ತೆ. E is equals to h nu, energy of incident photon. Pi naught nothing but h nu naught, where nu naught is the threshold frequency, minimum frequency. ಹಾಗಿದ್ರೆ ಇದನ್ನ ನಾವು ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ವರ್ಕ್ ಫಂಕ್ಷನ್ ಆಫ್ ಮೆಟಲ್ ಸರ್ಫೇಸ್. ಸೊ ಕ್ಯಾಲ್ಕುಲೇಷನ್ ಪರ್ಪಸ್ ಗೆ ಇವೆರಡು ಈಕ್ವೇಶನ್ ಬೇಕು. ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ ಗೆ E is equals to h nu ಆದ್ರೆ, ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ನ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂದ್ರೆ ಎಚ್ ನ್ಯೂ ನಾಟ್ ಹಾಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗತ್ತೆ. ಆಯ್ತು. ನೆಕ್ಸ್ಟ್ ಕೆ ಮ್ಯಾಕ್ಸಿಮಮ್ ಅಂದ್ರೆ ದಟ್ ರೆಪ್ರೆಸೆಂಟ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಫ್ರೀ ಎಲೆಕ್ಟ್ರಾನ್. ಫ್ರೀ ಎಲೆಕ್ಟ್ರಾನ್ ನ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ ಈಸ್ ಆಲ್ಸೋ ರೈಟನ್ ಆಸ್ ಹಾಫ್ ಎಂ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್. ಹಾಫ್ ಎಂ ವಿ ಸ್ಕ್ವೇರ್, ಬಟ್ ಮ್ಯಾಕ್ಸಿಮಮ್ ಆಗೋದ್ರಿಂದ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಸೊ ದೆನ್ ಸಬ್ಸ್ಟಿಟ್ಯೂಷನ್ಸ್ ಮಾಡುವ ಈ ಮೂರನ್ನು ಕೂಡ ಈಕ್ವೇಶನ್ ಏನಾಗುತ್ತೆ, ಇ ನಥಿಂಗ್ ಬಟ್ ಎಚ್ ನ್ಯೂ, ಹೌದಲ್ಲ. ಸೊ ದಟ್ಸ್ ಈಕ್ವಲ್ಸ್ ಟು ಪೈ ನಾಟ್ ನಥಿಂಗ್ ಬಟ್ ಎಚ್ ನ್ಯೂ ನಾಟ್
So plus K maximum nothing but half m V maximum square. So this is also Einstein photoelectric equation. ಇದು ಕೂಡ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ರೆಪ್ರೆಸೆಂಟೇಷನ್ ಮಾಡುತ್ತೆ. ಓ ಆರ್ ಆರ್ ಅಥವಾ ಇದನ್ನ ಹೇಗ್ ಬರೀಬಹುದು, ಇದನ್ನ ಹೇಗ್ ಬರೀಬಿಡ್ಲ, ಕೆ ಮ್ಯಾಕ್ಸಿಮಮ್ ಅಂದ್ರೆ ಕೈನೆಟಿಕ್ ಎನರ್ಜಿ, ದಿಸ್ ಇಸ್ ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು, ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. ಇವೆಲ್ಲವೂ ಕೂಡ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ಕೈನೆಟಿಕ್ ಎನರ್ಜಿ ಅಂದ್ರೆ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ನ ಹೇಳ್ಬೋದು. ಇದಿಷ್ಟು ಕೂಡ ಫಸ್ಟ್ ಪಾರ್ಟ್. ರೈಟ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಡಯಾಗ್ರಾಮ್ ನ ಬರೆದು ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ಸ್ ಬರೆದು ಈ ಈಕ್ವೇಶನ್ಸ್ ನ ಬರಿಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಸೊ ಇದು ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. So write Einstein equation on photoelectric effect and explain the Einstein observations on photoelectric effect ಅಂತ ಹೇಳಿದ್ರೆ ಈ ಡಯಾಗ್ರಾಮ್ ನ ಬರಿಬೇಕು. ನೀಟಾಗಿ ಬರ್ದಿದ್ದೀನಿ, ನೋಟ್ಸ್ ನ ನೋಡ್ಕೊಂಡು ಬರೀರಿ ಒಂದ್ಸರಿ. ಸೊ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಏನ್ ಹೇಳ್ತಾನೆ ಐನ್ಸ್ಟೀನ್? ಅಕಾರ್ಡಿಂಗ್ ಟು ಐನ್ಸ್ಟೀನ್, ದ photoelectric emission is the elastic collision between incident photon and the free electron. As a result, a part of energy used for the removal of electron from the metal surface, that is for work function. A remaining part used as a maximum kinetic energy of free electrons. ಅದನ್ನ ತೋರಿಸಿದೀನಿ. 5 electron volt ಇದ್ರೆ ಅದರಲ್ಲಿ 2 electron volt ವರ್ಕ್ ಫಂಕ್ಷನ್ ಗೆ ಯುಟಿಲೈಸ್ ಆಗಿದೆ, ಇನ್ನ 3 electron volt ಕೈನೆಟಿಕ್ ಎನರ್ಜಿ ಆಗಿ ಯುಟಿಲೈಸ್ ಆಗಿದೆ ಅಂತ. ಸೊ ದೇರ್ ಫಾರ್ ಆಗಿದ್ರೆ ಏನಾಗಿರುತ್ತೆ? ಟೋಟಲ್ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ ಯೂಸ್ಡ್ ಫಾರ್ 2 ಪರ್ಪಸ್, ಅದನ್ನ ಬರೆದಿದ್ದೀನಿ ಈಕ್ವೇಶನ್ ಫಾರ್ಮ್ ಅಲ್ಲಿ. ಹಾಗಿದ್ರೆ ಇ ಅಂದ್ರೆ ಎಚ್ ನ್ಯೂ, ನಥಿಂಗ್ ಬಟ್ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್. ಕನ್ಫ್ಯೂಷನ್ ಆಗಬಾರ್ದು. ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ ಅಂದ್ರೆ ಎಚ್ ನ್ಯೂ ಅಂತಾನೆ ಹಾಕೊಳ್ಬೇಕು, ನ್ಯೂ ನಾಟ್ ಅಂತ ಹಾಕಬಾರ್ದು. ನೆಕ್ಸ್ಟ್ ವೇರ್ ಪೈ ನಾಟ್ ಇಸ್ ದ ಎಚ್ ನ್ಯೂ ನಾಟ್ ರೆಪ್ರೆಸೆಂಟ್ ವರ್ಕ್ ಫಂಕ್ಷನ್ ಫಾರ್ ದ ಮೆಟಲ್ ಸರ್ಫೇಸ್, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಫಂಕ್ಷನ್. ತುಂಬಾ ಇಂಪಾರ್ಟೆಂಟ್ ಈಕ್ವೇಶನ್ ಗಳಿವೆಲ್ಲ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಹಾಫ್ ಎಂ ವಿ ಮ್ಯಾಕ್ಸಿಮಮ್ ಸ್ಕ್ವೇರ್. ಸೊ ಈ ಮೂರು ಈಕ್ವೇಶನ್ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ವಿ ಗೆಟ್ ದಿಸ್ ಈಕ್ವೇಶನ್. ಫೈನಲಿ ಇದನ್ನ ಉಳಿಸ್ಕೊಂಡು ಇದನ್ನ ಈ ಕಡೆ ಕಳಿಸಿದ್ರೆ ದಟ್ಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. So this is Einstein equation. So next we move on to the Einstein's observations on photoelectric effect. ಅದೇ ಕ್ವಶನ್ ಅಲ್ಲಿ ಇನ್ ಅರ್ಧ ಪೋರ್ಷನ್ ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡಬೇಕು. Einstein's observations. Einstein's observations on photoelectric effect. ನೋಡಿ, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಬೇರೆ, ಐನ್ಸ್ಟೀನ್ಸ್ ಅಬ್ಸರ್ವೇಷನ್ಸ್ ಬೇರೆ. ಕನ್ಫ್ಯೂಷನ್ ಆಗ್ಬಾರ್ದು ನೀವು. ಐನ್ಸ್ಟೀನ್ಸ್ ಅಬ್ಸರ್ವೇಷನ್ಸ್ ಅಂದ್ರೆ ಇವಾಗ ಹೇಳ್ತೀನಿ, ಆ ಪಾಯಿಂಟ್ಸ್ ನ ಬರೀಬೇಕು. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂದ್ರೆ ಹಿಂದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ, ಅದನ್ನ ಬರೀಬೇಕು. ದೇ ಆರ್ ದ experimental observations. This is purely for Einstein's observations. ಸೊ ವಾಟ್ ಆರ್ ದ ಐನ್ಸ್ಟೀನ್ಸ್ ಅಬ್ಸರ್ವೇಷನ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಹಿಂದೆ ಹೇಳಿದ್ನಲ್ಲ, ಆ ಈಕ್ವೇಶನ್ಸ್ ನ ತಗೊಂಡ್ರೆ ಈಸಿ ಆಗುತ್ತೆ. ದೇರ್ ಫಾರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. ಹೌದಲ್ಲ, ಹಿಂದೆ ಬಂತಲ್ಲ, ಆ ಈಕ್ವೇಶನ್ ತಗೊಂಡಿದ್ದೀನಿ. ಇದ್ರ ಪ್ರಕಾರ ನಾವು ಅಬ್ಸರ್ವೇಷನ್ಸ್ ನ ಬರೀತಾ ಹೋಗುವ. ಫಸ್ಟ್ ಅಬ್ಸರ್ವೇಷನ್ಸ್ ಏನೇನು ಹೇಳುತ್ತೆ? If frequency of incident photon, if frequency of incident photon, frequency of incident photon na nu anta ಹೇಳ್ತೀವಿ. This is frequency of incident photon is greater than threshold frequency.
ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದಟ್ ಈಸ್ ನ್ಯೂ ನಾಟ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಓಡಿಸಲು ಬರದೆ ಅಷ್ಟೇ, ನ್ಯೂ ಮತ್ತೆ ನ್ಯೂ ನಾಟ್ ಅಂದ್ರೆ ದಟ್ ಈಸ್ ಇಫ್ ನ್ಯೂ ಗ್ರೇಟರ್ ದೆನ್ ನ್ಯೂ ನಾಟ್ ಆಗಿದ್ರೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಮೆಟಲ್ ಸರ್ಫೇಸ್ ಇದೆ, ಒಂದು ಫೋಟಾನ್ ಬೀಳ್ತಿದೆ, ಅದರ ಎನರ್ಜಿ ನ್ಯೂ ಇಸ್ ಈಕ್ವಲ್ಸ್ ಟು 5 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಈ ಮೆಟಲ್ ನ ವರ್ಕ್ ಫಂಕ್ಷನ್ ಫೈ ನಾಟ್ ನಥಿಂಗ್ ಬಟ್ ನ್ಯೂ ನಾಟ್ ಎಷ್ಟಿದೆ ಅಂದ್ರೆ 2 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಹೌದಾ? ಕಾನ್ಸೆಪ್ಟ್ ಗೊತ್ತಾಯ್ತಾ? ಹಾಗಾದ್ರೆ ಎನರ್ಜಿ ಆಫ್ ಇನ್ಸಿಡೆಂಟ್ ಫೋಟಾನ್ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅವಾಗ? ಆಬ್ವಿಯಸ್ಲಿ ಎಲೆಕ್ಟ್ರಾನ್ states ejected and moving with positive kinetic energy. ಸಮ್ ಪಾರ್ಟ್ ಇಜೆಕ್ಷನ್ ಗೆ ಯುಟಿಲೈಸ್ ಆದ್ರೆ ರಿಮೈನಿಂಗ್ ಪಾರ್ಟ್ ಮೂವಿಂಗ್ ಪರ್ಪಸ್ ಗೆ ಯುಟಿಲೈಸ್ ಆಗುತ್ತೆ ಅಂತ. ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡುವ. ನ್ಯೂ ಜಾಸ್ತಿ ಇದೆ, ನ್ಯೂ ನಾಟ್ ಕಡಿಮೆ ಇದೆ. ಹಾಗಾದ್ರೆ ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂ. ಪಾಸಿಟಿವ್ ಅಲ್ಲಿ ನೆಗೆಟಿವ್ ಹೋದ್ರೆ ಏನಾಗುತ್ತೆ? ಇದು ಪಾಸಿಟಿವ್ ಜಾಸ್ತಿ ಇರೋದ್ರಿಂದ ಇದು ಕಡಿಮೆ ಇದೆ, ಹೌದಲ್ಲ? ಪಾಸಿಟಿವ್ ಅಲ್ಲಿ ನೆಗೆಟಿವ್ ಹೋದ್ರೆ ಏನಾಗುತ್ತೆ? ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೊ ಗೆಟ್ಸ್ ಪಾಸಿಟಿವ್ ವ್ಯಾಲ್ಯೂ. ಕೆ ಮ್ಯಾಕ್ಸಿಮಮ್ ಪಾಸಿಟಿವ್ ಬರುತ್ತೆ, ಅಥವಾ ವಿ ಮ್ಯಾಕ್ಸಿಮಮ್ ವೆಲಾಸಿಟಿಲಿ ಹೇಳ್ತೀನಿ ಅಂದ್ರೆ ವಿ ಮ್ಯಾಕ್ಸಿಮಮ್ ಪಾಸಿಟಿವ್ ಆಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ಅಬ್ಸರ್ವೇಶನ್. ಏನ್ ಹೇಳ್ತೀರಾ? ಈ ಈಕ್ವೇಶನ್ ಪ್ರಕಾರ ಬರೆಯೋದಷ್ಟೇ. ಈ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಫೋಟಾನ್ ನ್ಯೂ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸೊ ದೆನ್ ಕೆ ಮ್ಯಾಕ್ಸಿಮಮ್ ಬಿಕಮ್ಸ್ ಪಾಸಿಟಿವ್. ನಥಿಂಗ್ ಬಟ್ ದಟ್ ಮೀನ್ಸ್, ಹಾಗಂದ್ರೆ ಏನು? ದಟ್ ಮೀನ್ಸ್ ಎಲೆಕ್ಟ್ರಾನ್ ejected with some velocity. ಸಮ್ ವೆಲಾಸಿಟಿಯಲ್ಲಿ ಎಲೆಕ್ಟ್ರಾನ್ ಇಜೆಕ್ಷನ್ ಆಗಿ ಮೂವ್ ಆಗ್ತಿರುತ್ತೆ ಅಂತ. ಓಕೆ, ದಿಸ್ ಈಸ್ ಫಸ್ಟ್ ಅಬ್ಸರ್ವೇಶನ್. ಸೆಕೆಂಡ್ ಅಬ್ಸರ್ವೇಶನ್, ಇಫ್ ನ್ಯೂ ಡೈರೆಕ್ಟ್ ಆಗಿ ಬರೀತೀನಿ. ನ್ಯೂ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಫೋಟಾನ್ is less than nu naught. Nu naught nothing but threshold frequency. If nu less than nu naught, nothing but here this is high value, this is low value. Nothing but like this. This is nu naught. Work function of the metal is 5 electron volt. So therefore the energy of incident photon is 2 electron volt. So is there any ejection of electron from the metal surface? There is no ejection because work function is always great. Here work function is greater than energy of incident photon. So then there is no ejection. So ಅದನ್ನ ನಾವು ಈಕ್ವೇಶನ್ ಪ್ರಕಾರ ಹೇಳುವ. ಇದು ನಮಗೆ ಗೊತ್ತಿರುವಂತದ್ದು, ಬಟ್ ಈಕ್ವೇಶನ್ ಪ್ರಕಾರ ಏನ್ ಬರುತ್ತೆ? ಇಫ್ ನ್ಯೂ ಲೆಸ್ ದ್ಯಾನ್ ನ್ಯೂ ನಾಟ್ ಅಂದ್ರೆ ಕೆ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು ನೆಗೆಟಿವ್. ಪಾಸಿಟಿವ್ ಆಗಲ್ಲ, ನೆಗೆಟಿವ್. ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಇಸ್ ನೆಗೆಟಿವ್. ದಿಸ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಕೈನೆಟಿಕ್ ಎನರ್ಜಿ ನೆಗೆಟಿವ್ ಆಗುವಂತದ್ದು ಯಾವುದೇ ಉದಾಹರಣೆಗಳು ಬರಲ್ಲ. ಇಂಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ನೆಗೆಟಿವ್ ಆಗೋಕೆ ಸಾಧ್ಯನೇ ಇಲ್ಲ. ದಟ್ ಮೀನ್ಸ್ ನೋ ಇಜೆಕ್ಷನ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನೇ ಇಜೆಕ್ಷನ್ ಆಗಲ್ಲ ಅಂತ ಹೇಳ್ಬೋದಾ? ಸೆಕೆಂಡ್ ಅಬ್ಸರ್ವೇಶನ್, ಇಫ್ ನ್ಯೂ ಇಸ್ ಲೆಸ್ ದ್ಯಾನ್ ನ್ಯೂ ನಾಟ್, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಎನರ್ಜಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಆದ್ರೆ ಕೆ ಮ್ಯಾಕ್ಸಿಮಮ್ ಇಸ್ ನೆಗೆಟಿವ್. ನಥಿಂಗ್ ಬಟ್ ವಾಟ್? ಸೊ ಕೈನೆಟಿಕ್ ಎನರ್ಜಿ ಇಸ್ ನೆಗೆಟಿವ್, practically impossible. That means there is no ejection of electron from the metal surface. ಯಾವುದೇ ಕಾರಣಕ್ಕೆ ಎಲೆಕ್ಟ್ರಾನ್ಸ್ ಇಜೆಕ್ಷನ್ ಆಗಲ್ಲ. ಸೊ ನೆಕ್ಸ್ಟ್ ಥರ್ಡ್ ಅಬ್ಸರ್ವೇಶನ್. ಹಾಗಿದ್ರೆ ಇಲ್ಲೇ ಗೊತ್ತಾಯ್ತು. ಫಸ್ಟ್ ಗ್ರೇಟರ್ ದ್ಯಾನ್ ಮಾಡಿದೆ, ನೆಕ್ಸ್ಟ್ ಲೆಸ್ ದ್ಯಾನ್ ಮಾಡಿದೆ. ನೌ ಇಫ್ ನ್ಯೂ ಈಕ್ವಲ್ ಟು ನ್ಯೂ ನಾಟ್, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದನ್ನ ಎಕ್ಸಾಂಪಲ್ ಎಲ್ಲ ಹೇಳೋದಾದ್ರೆ, there is a metal surface, the work function 3 electron volt, so there is a free electron, therefore energy of incident photon is also 3 electron volt. So now the work function is equal to the energy of incident photon. The electron is ejected, all energy utilized for the work function, but
maximum velocity is 0. There is no velocity. Here electrons is ejected, but there is no kinetic energy. Here there is no ejection of electron as well as there is no ejection, there is no kinetic energy. That means negative, this is not possible. So here some utilized as a work function and moving with certain velocity. There is a difference. ಅರ್ಥ ಮಾಡ್ಕೊಳ್ಬೇಕು ಆ ಡಿಫರೆನ್ಸಸ್ ನ. ಹಾಗಿದ್ರೆ ಇಲ್ಲಿ ಬರೆಯುವ ಈಕ್ವೇಶನ್ ಪ್ರಕಾರ if nu is equals to nu naught, then k maximum ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಿ, ಇದ್ರ ವ್ಯಾಲ್ಯೂ ಈಕ್ವಲ್ ಆದ್ರೆ ಏನಾಗುತ್ತೆ 0. k maximum is 0. ದಟ್ ಮೀನ್ಸ್ ಹಾಗಂದ್ರೆ ಏನು, ದಟ್ ಮೀನ್ಸ್ electron ejected and moving with zero kinetic energy. Nothing but zero speed. So this is the third observations on photoelectric equations basis ಮೇಲೆ ಈ ಮೂರು ಅಬ್ಸರ್ವೇಷನ್ಸ್ ಆಯ್ತು. ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ, ಕರೆಕ್ಟ್ ಆಗಿ ನಾನು ಅದನ್ನ ನೋಟ್ಸ್ ಅಲ್ಲಿ ಹೇಗ್ ಬರ್ದಿದ್ದೀನಿ ಆಗ್ ಬರೀರಿ, ಬಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಗೆ ಜಾಸ್ತಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಕಾರ್ಡಿಂಗ್ ಟು ಐನ್ಸ್ಟೀನ್ಸ್ photoelectric equation, k maximum is equals to h nu minus h nu naught. Okay, first observation point: if frequency of incident photon is greater than threshold frequency, this one is high, this one is low, therefore k maximum is positive. That means electrons is ejected with positive velocity. So over. So then if nu less than nu naught, nu high, nu naught is less, so then k maximum is negative. So nothing but kinetic energy negative is practically impossible. That means no ejection of electron from the metal surface. So next, third observation: if nu is equals to nu naught, then k maximum is 0. Nothing but electrons is ejected but moving with zero kinetic energy. So nothing but all energy used for the ejection purpose. There is no remaining energy for the kinetic energy purpose. So this is 3 observations. After that, 4th observation. So 4th observations ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. 4th ಮತ್ತೆ 5th ನ ಅದನ್ನೇ ಬರಿಬೇಕು, ರಿಪೀಟೆಡ್ ಆಗಿ ಬರಿಬೇಕಷ್ಟೇ. ಸೊ ಐನ್ಸ್ಟೀನ್ ಏನಂತ ಹೇಳ್ತಾರೆ ಅಂದ್ರೆ, ಅಕಾರ್ಡಿಂಗ್ ಟು ಐನ್ಸ್ಟೀನ್, photoelectric current is directly proportional to intensity of incident light. ಸೊ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಏನಿತ್ತೋ ಇದು ಕೂಡ ಅದೇ ತರ ಸೇಮ್ ಇದೆ, ಎರಡು ಕೂಡ ಸೇಮ್. photoelectric current is directly proportional to intensity of incident light. ಅಂದ್ರೆ ಇಲ್ಲಿ 3 ಮೆಟಲ್ ಸರ್ಫೇಸ್ ನ ತಗೊಳ್ತೀನಿ ನೋಡಿ, ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಇದೆ ಅಂದ್ರೆ ಒಂದೇ ಒಂದು ಫೋಟಾನ್ ಬರ್ತಿದೆ. ಸೊ ದೇರ್ ಫಾರ್ ಹಿಯರ್ ಇಜೆಕ್ಷನ್ ಆಫ್ ಒನ್ ಎಲೆಕ್ಟ್ರಾನ್ ಇಜೆಕ್ಷನ್ ಆಗ್ತಿದೆ. ಇಂಟೆನ್ಸಿಟಿ ಲೋ, ಅದನ್ನ ನಾನು ಒಂದು ಫೋಟಾನ್ ಅಷ್ಟೇ ತೋರಿಸಿದ್ದೀನಿ. ಇವಾಗ ಇಂಟೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ 2 ಫೋಟಾನ್ ಇಟ್ಟಿದ್ದೀನಿ. ಸೊ ದೇರ್ ಫಾರ್ these photon eject 2 electron from the metal surface. Number of electrons is increases, nothing but photocurrent is increases. Photocurrent is directly proportional to the photoelectrons ejection. So now again increases the intensity of incident light. Now increase the photons number 3, nothing but intensity is increases. So these photons eject 3 electrons from the metal surface. So here number of photons is increases, nothing but number of photoelectric current is increases. ಸೊ ಹಾಗಿದ್ರೆ ಗೊತ್ತಾಗ್ತಿದೆಯಲ್ಲ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ 4th observation. Next, last observation. I'm already told that the interaction between photon and the free electron is elastic. The collision between photon and free electron is elastic collision. That's why photoelectric effect is instantaneous process.
ಅಂದ್ರೆ ಈ ಫೋಟಾನ್ ಮತ್ತೆ ಫ್ರೀ ಎಲೆಕ್ಟ್ರಾನ್ ಮಧ್ಯದಲ್ಲಿ ನಡೆಯುವಂತದ್ದು ಕೊಲಿಷನ್ ಎಲಾಸ್ಟಿಕ್ ಕೊಲಿಷನ್ ಆಗಿರೋದ್ರಿಂದ ಎಲಾಸ್ಟಿಕ್ ಕೊಲಿಷನ್ಸ್ ಆಗ್ಬೇಕಾದ್ರೆ ದ ಕೊಲಿಷನ್ಸ್ ಟೇಕ್ಸ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾತ್ರ ಆಗ್ಬೇಕಾಗತ್ತೆ ಎಲಾಸ್ಟಿಕ್ ಕೊಲಿಷನ್ಸ್ ಆಗ್ಬೇಕಾದ್ರೆ. ಸೊ ಈ ಜಾಸ್ತಿ ಟೈಮ್ ತಗೊಳ್ತು ಅಂದ್ರೆ ಅದು ಇನ್ಎಲಾಸ್ಟಿಕ್ ಕೊಲಿಷನ್ ಆಗ್ಬಿಡುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ photoelectric effect is instantaneous process. According to Einstein, why photoelectric effect is instantaneous process ಅಂತ ಕೇಳಿದ್ರೆ, because the interaction between the photon and electron is elastic collision. That's why the photoelectric effect is instantaneous process ಅಂತ ಹೇಳ್ಬೋದು. ಇದಕ್ಕೆ ಜಾಸ್ತಿ ಟೈಮ್ ತಕೊಂಡಷ್ಟು ಇನ್ಎಲಾಸ್ಟಿಕ್ ಕೊಲಿಷನ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಅದು ಇನ್ಸ್ಟಂಟೇನಿಯಸ್ process. So these are the 5 observations made by Einstein's on photoelectric effect. ಹಾಗಾದ್ರೆ 2 ಪಾರ್ಟ್ ನಾವು ಡಿಸ್ಕಸ್ ಮಾಡಾಯ್ತು, ಐನ್ಸ್ಟೀನ್ ಈಕ್ವೇಶನ್ಸ್ ಅಂಡ್ ಐನ್ಸ್ಟೀನ್ಸ್ ಅಬ್ಸರ್ವೇಷನ್ಸ್. ಇದೆರಡನ್ನು ಕೂಡ ನಿಮ್ಗೆ 5 ಮಾರ್ಕ್ ಕೇಳ್ತಾರೆ. 5 ಮಾರ್ಕ್ಗೆ ನೀವು ಬರೆಯಕ್ಕೆ ರೆಡಿ ಆಗಿರ್ಬೇಕು. ಸೊ ಈ ಈಕ್ವೇಶನ್ ಬೇಸಿಸ್ ಮೇಲೆ 3 ಅಬ್ಸರ್ವೇಷನ್ಸ್, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇನ್ನು 2 ಅಬ್ಸರ್ವೇಷನ್ ಹಿಂದೆನೆ ನೀವು ಸ್ಟಡಿ ಮಾಡಿದೀರಾ. Fourth one, photoelectric current is directly proportional to the intensity of incident light. Last one, photoelectric effect is also instantaneous process because the collision between photon and electron is elastic ಆಗಿರೋದ್ರಿಂದ. ಓಕೆ, ಸೊ ಇದಿಷ್ಟು ಕೂಡ 5 ಮಾರ್ಕ್ ಕ್ವಶನ್. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ಡಿಸ್ಕಸ್ ಮಾಡಬೇಕಾದಂತದ್ದು ಕಾನ್ಸೆಪ್ಟ್, ನೋಟ್ ಕಾನ್ಸೆಪ್ಟ್. ಒಂದೆರಡು ನೋಟ್ ಪಾಯಿಂಟ್ ಇದೆ, ಅದು ಹೇಳಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ನೋಟ್ ಅದರಲ್ಲಿ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಈಗ ಹೇಳ್ತಾರೆ, ಆನ್ ವಾಟ್ ಬೇಸಿಸ್ ಐನ್ಸ್ಟೀನ್ ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಯಾವ ಬೇಸಿಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಅದಕ್ಕೆ ಆನ್ಸರ್ ಇಷ್ಟೇ, ಐನ್ಸ್ಟೀನ್ ಎಕ್ಸ್ಪ್ಲೈನ್ photoelectric effect on the basis of Planck's quantum theory. Planck's quantum theory of radiations basis ಮೇಲೆ ಐನ್ಸ್ಟೀನ್ photoelectric equation ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಂದ್ರೆ ಏನು ಅಂತ ನೆಕ್ಸ್ಟ್ ಬರುತ್ತೆ, ಇವಾಗ ಅದನ್ನೇ ಹೇಳ್ತೀನಿ ಇವಾಗಲೇ. ಸೊ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ಸ್ ನ ಯೂಸ್ ಮಾಡ್ಕೊಂಡು ಐನ್ಸ್ಟೀನು photoelectric effect ನ ಡೆವಲಪ್ ಮಾಡ್ತಾರೆ. ಸೊ ಫಾರ್ ದಿಸ್ ಪರ್ಪಸ್ ಐನ್ಸ್ಟೀನ್ ಅವಾರ್ಡ್ ನೋಬೆಲ್ ಪ್ರೈಸ್. ಈ ತರ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ಸ್ ಕೊಡೋದಕ್ಕೆ ಐನ್ಸ್ಟೀನ್ಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ. ಆಕ್ಚುಲಿ ಐನ್ಸ್ಟೀನ್ ಫೇಮಸ್ ಆಗಿರೋದು ಥಿಯರಿ ಆಫ್ ರಿಲೇಟಿವಿಟಿಲಿ. ಥಿಯರಿ ಆಫ್ ರಿಲೇಟಿವಿಟಿಗೆ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿಲ್ಲ, ಅವ್ರಿಗೆ ಬಂದಿರೋದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಬೆಲ್ ಪ್ರೈಸ್ ಐನ್ಸ್ಟೀನ್ಗೆ ಬಂದಿರುತ್ತೆ, ನೆನಪಿರ್ಲಿ. Einstein awarded Nobel Prize for the explanations of photoelectric effect. So for that purpose, Einstein used Planck's quantum theory. This is first one. Second one. So we know that equation K maximum nothing but so h nu minus h nu naught. This is Einstein photoelectric equation. Okay. So write Einstein photoelectric equation in terms of stopping potential. ಹಾಗಾದ್ರೆ ಇದನ್ನ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ಸೊ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ವಿ ನೋ ದಟ್ the relation between maximum kinetic energy and stopping potential is E into V naught. Last class ಅಲ್ಲಿ ಹೇಳಿದೀನಿ ಇದನ್ನ. So this is the relation between maximum kinetic energy and the stopping potential. ಇದನ್ನ ಯೂಸ್ ಮಾಡ್ಕೊಂಡು ನಾವು ಹೇಳ್ಬೇಕಾಗತ್ತೆ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಗೆ, therefore E into V naught that's equals to h nu minus h nu naught. So this is the relation between, ಅಥವಾ this is the equation of Einstein photoelectric equation based on stopping potential. V naught represent stopping potential. Problems ಅಲ್ಲಿ
ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಕೈನೆಟಿಕ್ ಎನರ್ಜಿ ಬದಲು EV0 ನ ಹಾಕೊಳ್ಬೇಕು. ಇವು ಈಕ್ವೇಶನ್ಸ್ ಗೊತ್ತಿರಬೇಕು. ದಿಸ್ ಇಸ್ ಸೆಕೆಂಡ್ ನೋಟ್ ಪಾಯಿಂಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದೆರಡು ನೋಟ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ನಲ್ಲ, ಐನ್ಸ್ಟೀನ್ ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆನ್ ದ ಬೇಸಿಸ್ ಆಫ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್, ಎಕ್ಸ್ಪ್ಲೈನ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ORR, ಅಥವಾ ಅದನ್ನೇ ಈಗ ಕೂಡ ಹೇಳ್ಬೋದು, ದಟ್ ರೆಪ್ರೆಸೆಂಟ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. That explain particle nature of light. ಸೊ ಅಥವಾ ಅದನ್ನೇ ನಾವು ದ ಫೋಟಾನ್ ಅಂತ ಹೇಳ್ತೀವಿ. ಆಲ್ರೆಡಿ ಫೋಟಾನ್ ಅನ್ನೋದನ್ನ ಯೂಸ್ ಮಾಡ್ಕೊಂಡೆ ಅಲ್ವಾ, ಹಾಗಂದ್ರೆ ಏನು ಅನ್ನೋದು ಇಲ್ಲಿ ಹೇಳ್ತೀನಿ. ಸೊ ಇದು ನೆಕ್ಸ್ಟ್ ಕಾನ್ಸೆಪ್ಟ್. ನಿಮ್ಗೆ 2 ಮಾರ್ಕ್ಗೆ ಕೇಳ್ಬೋದು, ಎಕ್ಸ್ಪ್ಲೈನ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ಸ್ ಅಥವಾ ಎಕ್ಸ್ಪ್ಲೈನ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಅಂತ ಕೇಳ್ಬೋದು. ಅವಾಗ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ನೋಡಿ, ನಾವು ವೆರಿ ಫಸ್ಟ್ ಡಿಸ್ಕಸ್ ಮಾಡಿದಾಗೆ, ಸೊ ವೆರಿ ಫಸ್ಟ್ ಡಿಸ್ಕಷನ್ ಶೋಸ್ ದಟ್ ಲೈಟ್ ಇಸ್ ಇನ್ ದ ಫಾರ್ಮ್ ಆಫ್ ಕಾರ್ಪಸ್ ತರ ಇದೆ ಅನ್ನೋದು ಫಸ್ಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಆಫ್ಟರ್ ದಟ್ ಐಗನ್ ಎಕ್ಸ್ಪ್ಲೈನ್ ಲೈಟ್ ಇಸ್ ಇನ್ ದ ಫಾರ್ಮ್ ಆಫ್ ವೇವ್ ಫಾರ್ಮ್ ಅಲ್ಲಿ ಇದೆ ಅನ್ನೋದು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಆಫ್ಟರ್ ದಟ್ ಪ್ಲಾಂಕ್ಸ್ ಎಕ್ಸ್ಪ್ಲೈನ್ ಲೈಟ್ ಇಸ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್ ಫಾರ್ಮ್ ಅಲ್ಲಿ ಇದೆ ಅನ್ನೋದು ಪ್ಲಾಂಕ್ಸ್ ನ ಎಕ್ಸ್ಪ್ಲನೇಷನ್ಸ್ ಆಗಿರುತ್ತೆ. ಸಾರಿ, ಲೈಟ್ ಇನ್ ದ ಫಾರ್ಮ್ ಆಫ್ ಪಾರ್ಟಿಕಲ್ಸ್, ಲೈಟ್ ಇಸ್ ಇನ್ ದ ಫಾರ್ಮ್ ಆಫ್ ಪಾರ್ಟಿಕಲ್ ಅನ್ನೋದು ಪ್ಲಾಂಕ್ಸ್ ನ ಎಕ್ಸ್ಪ್ಲನೇಷನ್. ಅದಕ್ಕೋಸ್ಕರ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅನ್ನೋದು ನೆಕ್ಸ್ಟ್ ಬಂದಿರುವಂತದ್ದು. ಹಾಗಾದ್ರೆ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ? ಹಾಗಾದ್ರೆ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಏನ್ ಹೇಳುತ್ತೆ? ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಅನ್ಕೊಂಡಿದ್ದು ಲೈಟ್ ಇಸ್ ಇನ್ ದ ಫಾರ್ಮ್ ಆಫ್ ವೇವ್. ಲೈಟ್ ನಥಿಂಗ್ ಬಟ್ ವೇವ್ ಅಂತ ಹೇಳ್ತೀವಿ, ಅಥವಾ ರೇಡಿಯೇಷನ್ ಅಂತ ವರ್ಡ್ ನ ಯೂಸ್ ಮಾಡಿದ್ರು. ಲೈಟ್ ನಥಿಂಗ್ ಬಟ್ ರೇಡಿಯೇಷನ್ ಆರ್ ವೇವ್. ಬಟ್ ಅಕಾರ್ಡಿಂಗ್ ಟು ಪ್ಲಾಂಕ್ light radiations is the, ಅಥವಾ light radiations made up of small packets of energy. These radiations consists of are made up of small packets of energy, like that consists of small packets of energy. So that small packets of energy called as photon. ಇದನ್ನೇ ನಾವು ಫೋಟಾನ್ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ಫೋಟಾನ್? ಫೋಟಾನ್ ಇಸ್ ದ light radiation of consists of small packets of energy, so that is each packet called as photon. ಸೊ ಒಟ್ಟಾರೆ ಇದೆಲ್ಲಾನು ಕೂಡ ನಾವೇನಂತ ಹೇಳ್ತೀವಿ? ಫೋಟಾನ್ಸ್ ಅಂತ ಹೇಳ್ತೀವಿ. ಫೋಟಾನ್ಸ್. ಇನ್ಸಿಡೆಂಟ್ ರೇಡಿಯೇಷನ್ಸ್ ಅಂದ್ರೂ ಒಂದೇ, ಫೋಟಾನ್ಸ್ ಅಂದ್ರೂ ಕೂಡ ಒಂದೇ. ಫೋಟಾನ್ ಅಂದ್ರೆ ಸಿಂಗುಲರ್, ಫೋಟಾನ್ಸ್ ಅಂದ್ರೆ ನಥಿಂಗ್ ಬಟ್ ರೇಡಿಯೇಷನ್ಸ್ ಅನ್ನೋದನ್ನ ರೀಪ್ಲೇಸ್ ಮಾಡೋದು ಪ್ಲಾಂಕ್. ಓಕೆ, ಹಾಗಾದ್ರೆ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಪ್ಲಾಂಕ್ ಆನ್ ಲೈಟ್ ರೇಡಿಯೇಷನ್? Light radiation made up of small packets of energy, so packets of energy called as photon. The energy of each photon, then ಪ್ರತಿಯೊಂದು ಫೋಟಾನ್ ನ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ h nu. The energy of each photon is given by h into nu, where nu is the frequency of the incident photon, frequency of incident photon. So then h nothing but Planck's constant. What is the value of Planck's constant? 6.63 into 10 power minus 34 joule second. ಸೊ ಇದಿಷ್ಟನ್ನು ಕೂಡ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿಲಿ ನೀವು ಹೇಳ್ಬೇಕಾಗತ್ತೆ. 2 ಮಾರ್ಕ್ಗೆ ಅಷ್ಟೇ ಸಿಂಪಲ್ ಆಗಿ ನಾನು ಇದೆಲ್ಲ ಹಿಂದಿಂದೆಲ್ಲ ಹೇಳ್ದೆ. ಸೊ ಇದನ್ನ ನೀವು ತಗೊಳ್ಳಿ ಅಷ್ಟೇ. ಅಕಾರ್ಡಿಂಗ್ ಟು ಪ್ಲಾಂಕ್, ಲೈಟ್ ರೇಡಿಯೇಷನ್ ಮೇಡ್ ಅಪ್ ಆಫ್ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಕಾಲ್ಡ್ ಫೋಟಾನ್. The energy of each photon is given by E is equals to h nu, where nu nothing but h nothing but values ನ ಬರೆದ್ರೆ ಸಾಕು. ಓಕೆ, ಸೊ ಹಾಗಾದ್ರೆ ಫೋಟಾನ್ ಅಂದ್ರೆ ಕ್ಲಿಯರ್ ಆಗಿದೆ. ಫೋಟಾನ್ಸ್ ಅಂದ್ರೆ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ಸ್ ಅನ್ನೋದು ಗೊತ್ತಾಗ್ಬೇಕು. ಆಫ್ಟರ್ ದಟ್ ದ ಲಾಸ್ಟ್ ಕಾನ್ಸೆಪ್ಟ್. ಹಾಗಾದ್ರೆ ಇವತ್ತಿನ ಕೊನೆ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡುವ.
What are the properties of photon? What are the properties of photon? ಸೊ 3 ಮಾರ್ಕ್ಗೆ ತುಂಬಾ ಸರಿ ಕೇಳಿದಾರೆ, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ. ನಿಮ್ಗೆ ಎಷ್ಟು ಮಾರ್ಕ್ ಕೇಳ್ತಾರೆ ಅಷ್ಟು ಪ್ರಾಪರ್ಟೀಸ್ ನ ಕರೆಕ್ಟ್ ಆಗಿ ಬರೆದ್ರೆ ಸಾಕು. ಹಾಗಾದ್ರೆ ಫೋಟಾನ್ ಅಂದ್ರೆ ನಮ್ಗೆ ಕಾನ್ಸೆಪ್ಟ್ ಏನಂತ ಬಂತು? ಅಕಾರ್ಡಿಂಗ್ ಟು ಪ್ಲಾಂಕ್, light radiation now consists of small packets of energy. That packets of energy called photon. The energy of each photon is E is equals to h nu. ಇದು ಓದಿರುವಂತದ್ದು. ಹಾಗಾದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್? ಓಕೆ, ಫಸ್ಟ್ ಪ್ರಾಪರ್ಟಿನ ಲಿಸ್ಟ್ ಮಾಡ್ತಾ ಹೋಗುವ. ಸೊ ಫೋಟಾನ್ ನಥಿಂಗ್ ಬಟ್ ಲೈಟ್, ಹೌದಲ್ಲ? ಫೋಟಾನ್ ನಥಿಂಗ್ ಬಟ್ ಲೈಟ್ ರೇಡಿಯೇಷನ್ ಅಂತಾನೆ, ಬಟ್ ಮೀನಿಂಗ್ ಬೇರೆ ಇದೆ ಅಷ್ಟೇ. ಫೋಟಾನ್ ನಥಿಂಗ್ ಬಟ್ ಲೈಟ್ ರೇಡಿಯೇಷನ್. ಹಾಗಿದ್ರೆ ಈಗ ಬರೀಲ್ಲ ಫಸ್ಟ್ ಪ್ರಾಪರ್ಟಿ. A photon travel with speed of light. ಹೌದಾ? ಲೈಟ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗುತ್ತೋ ಫೋಟಾನ್ ಕೂಡ ಅಷ್ಟೇ ಟ್ರಾವೆಲ್ ಆಗುತ್ತೆ ಇನ್ ವ್ಯಾಕ್ಯೂಮ್. ಇನ್ ವ್ಯಾಕ್ಯೂಮ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಎಷ್ಟಿರುತ್ತೋ ಫೋಟಾನ್ ಸ್ಪೀಡ್ ಅಷ್ಟೇ ಇರುತ್ತೆ. therefore photon speed ಎಷ್ಟು ಅಂತ ಬರಿಬಹುದು? c is equals to 3 into 10 power 8 meter per second. Okay, so this is the first property. A photon travel with speed of light in vacuum because photon nothing but another name for light radiation. ಅಷ್ಟನ್ನ ನೀವು ತಿಳ್ಕೊಂಡ್ವಿ. Second property. So the energy of each photon. ಹಾಗಾದ್ರೆ ಎನರ್ಜಿನ ನಾವು ಬರೆಯುವ, ಎಷ್ಟಿರುತ್ತೆ? The energy of each photon. The energy of each photon. ಎಷ್ಟಿರುತ್ತೆ ಎನರ್ಜಿ? E is equals to h nu. This is the energy of each photon. So express energy in terms of wavelength ಅಂತ ಹೇಳಿದ್ರೆ nu is equals to c by lambda. Now substitute the value of nu. Therefore E is equals to hc by lambda. So this is the expression for energy in terms of wavelength. So second property ಅರ್ಥ ಆಗಿದೆಯಲ್ಲ? The energy of each photon is equals to h nu. So or in terms of wavelength E is equals to hc by lambda. This is the second property of the photon. Next property, the momentum of the photon. The momentum of the photon is, ಹಾಗಾದ್ರೆ momentum ಎಷ್ಟಿರುತ್ತೆ ಫೋಟಾನ್ದು? momentum ಅಂದ್ರೆ p is equals to mass into velocity. ಫಸ್ಟ್ ಪಿ ಯು ಸಿ ಓದಿದ್ದೀರಾ. Here photon velocity is equal to the speed of light ಅನ್ನೋದು ಫಸ್ಟ್ ಪ್ರಾಪರ್ಟಿ. v nothing but c. Therefore momentum of the photon, that is m into c. ಹೇಳ್ಬೋದಾ? ಹಾಗಾದ್ರೆ momentum of photon ಎಷ್ಟಾಯ್ತು ಅಂದ್ರೆ mass into velocity nothing but m into c, because velocity is equal to the velocity of light ಆಗಿದೆ. ಸೊ ಆರ್ ಆರ್ ಅಥವಾ ಎಕ್ಸ್ಪ್ರೆಸ್ ಮೂಮೆಂಟಮ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಅಂತ ಕೇಳಿದ್ರೆ, ಮೂಮೆಂಟಮ್ ನ ಎನರ್ಜಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ವಿ ನೋ ದಟ್ ಎನರ್ಜಿ is equals to mc square. E is equals to mc square. So therefore mass nothing but E by c square. ಹೌದಾ? ಮಾಸ್ ಅಂದ್ರೆ ಅಂತ ಬರೀಬಹುದು E by c square ಅಂತ ಬರೀಬಹುದು. ಸಬ್ಸ್ಟಿಟ್ಯೂಷನ್ಸ್ ಮಾಡುವ ಈಕ್ವೇಶನ್ಸ್ಗೆ ಮಾಸ್ ಜಾಗಕ್ಕೆ ಏನಾಗುತ್ತೆ? P is equals to E by c square into c. c ನ ಹಾಗೆ ಬರದೆ 1c ಕ್ಯಾನ್ಸಲ್ ಆದ್ರೆ P is equals to E by c. So this is the expression for momentum in terms of energy. ಇವೆಲ್ಲ ಗೊತ್ತಿರಬೇಕು ಈಕ್ವೇಶನ್ ನಿಮ್ಗೆ. momentum ಅಂದ್ರೆ mass into velocity, but in terms of energy, energy by velocity ಆಗಿರುತ್ತೆ, nothing but momentum. So this is the third property. So the momentum of the photon is m into c ಆಗಿರುತ್ತೆ. ಇದು ನಿಮ್ಗೆ ಎಕ್ಸ್ಟ್ರಾ ಗೊತ್ತಿರಬೇಕು ಅನ್ನೋದಕ್ಕೆ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ. ಫೋರ್ತ್ ಪ್ರಾಪರ್ಟಿ ಏನ್ ನಾವು ಹೇಳ್ತೇವೆ? photons are electrically neutral. Electrically neutral, nothing but there is no charge ಅಂತ. ನ್ಯೂಟ್ರಲ್ ಅಂದ್ರೆ
ಇವು ಪಾಸಿಟಿವ್ ರೇಡಿಯೇಷನ್ಸ್ ಅಲ್ಲ, ನೆಗೆಟಿವ್ ರೇಡಿಯೇಷನ್ಸ್ ಅಲ್ಲ. ಅರ್ಥ ಆಗ ಮಕ್ಕಳು, ಪಾಸಿಟಿವ್ ರೇಡಿಯೇಷನ್ಸ್ ಅಲ್ಲ, ನೆಗೆಟಿವ್ ರೇಡಿಯೇಷನ್ಸ್ ಇಲ್ಲ. ಸೊ ದಟ್ಸ್ ವೈ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್. ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ನಿಮ್ಗೆ 1 ಮಾರ್ಕಿಗೆ ಕೇಳ್ತಾರೆ. ಸೊ ವಾಟ್ ಈಸ್ ದ ಚಾರ್ಜ್ ಆಫ್ ಫೋಟಾನ್ಸ್ ಅಂತ ಕೇಳ್ತಾರೆ. ಅವಾಗ ಏನ್ ಬರಿಬೇಕು? ದ ಚಾರ್ಜ್ ಆಫ್ ಫೋಟಾನ್ ಇಸ್ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಬರಿಬೇಕು. ಸೊ ಅಥವಾ ಕ್ವಶನ್ ಈಗ ಕೇಳ್ಬೋದು, ವೈ ಫೋಟಾನ್ಸ್ ಆರ್ ನಾಟ್ ಡಿಫ್ಲೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ರೆ ಅವಾಗ ಏನ್ ಬರಿಬೇಕು? ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್ಸ್, ದೇರ್ಫೋರ್ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಾ ನಾನು ಏನ್ ಹೇಳ್ತಿರೋದು? ಪಾಸಿಟಿವ್ ಆದ್ರೆ ಅಥವಾ ನೆಗೆಟಿವ್ ಆಗಿದ್ರೆ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಆಗುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ಇವು ನ್ಯೂಟ್ರಲ್ ಆಗಿರೋದ್ರಿಂದ ಯಾವುದೇ ರೀತಿ ಡಿಫ್ಲೆಕ್ಷನ್ ಅಥವಾ ಅಟ್ರಾಕ್ಷನ್ ನ ತೋರಿಸಲ್ಲ. ದಿಸ್ ಇಸ್ 4th ಪ್ರಾಪರ್ಟಿ. Photons are electrically neutral, therefore they are not deflected in electric field or magnetic field. Next, 5th property. Very important question, 5th one. The rest mass of photon. The rest mass of photon is 0. So what is the rest mass of photon ಅಂತ ನಿಮ್ಗೆ 1 ಮಾರ್ಕ್ಗೆ ತುಂಬಾ ಸರಿ ಕೇಳಿದ್ದಾರೆ. The rest mass of photon is 0. Nothing but rest mass ನಾವು m0 ಅಂತ ಕರೀತೀವಿ. m0 value 0. So what is mean by rest mass? ಹಾಗಾದ್ರೆ rest mass ಅಂದ್ರೆ ಏನು? When photon moving in inertial frame of reference. Inertial frame. ನೀವು ಫಸ್ಟ್ PUC ಲಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿರ್ತಾರೆ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಫೋಟಾನ್, ಅದ್ರ ಮಾಸ್ 0. ಅದಕ್ಕೆ ರೆಸ್ಟ್ ಮಾಸ್ ಆಫ್ ದ ಫೋಟಾನ್ is 0. So then, if the particle moving in non-inertial frame of reference, non-inertial frame ಅಲ್ಲಿ ಮೂವ್ ಆಗ್ತಿದ್ರೆ, so that is relativistic mass ಅಂತ ಹೇಳ್ತೀವಿ. Relativistic mass. What is relativistic mass? If the body or particle moving in non-inertial frame, then the mass called as relativistic mass. So that was the expression for relativistic mass of photon. So that is m0, rest mass divided by 1 minus v square by c square. So ಇದನ್ನ ತಿಳ್ಕೊಂಡಿರಿ, ನಿಮ್ಗೆ ಹೈಯರ್ ಎಜುಕೇಶನ್ಸ್ ಹೋದಾಗ ಬರುತ್ತೆ ಇದು. ಸೊ ಇವಾಗ ಜಸ್ಟ್ ಇಷ್ಟನ್ನ ತಿಳ್ಕೊಳ್ಳಿ ಸಾಕು. ದ ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಇಸ್ 0. ಬಟ್ ದ ರಿಲೇಟಿವಿಸ್ಟಿಕ್ ಮಾಸ್ ಆಫ್ ದ ಫೋಟಾನ್ m ಅಂದ್ರೆ m0 by 1 minus v square by c square ಆಗಿರುತ್ತೆ. ರೆಸ್ಟ್ ಮಾಸ್ ಅಂದ್ರೆ ಇಫ್ ದ ಫೋಟಾನ್ ಮೂವಿಂಗ್ ಇನ್ ಇನರ್ಷಿಯಲ್ ಫ್ರೇಮ್, ರಿಲೇಟಿವಿಸ್ಟಿಕ್ ಮಾಸ್ ಅಂದ್ರೆ ಇಫ್ ದ ಫೋಟಾನ್ ಮೂವಿಂಗ್ ಇನ್ ನಾನ್ ಇನರ್ಷಿಯಲ್ ಫ್ರೇಮ್. ಓಕೆ, ಸೊ ಇದಿಷ್ಟು 5th ಪ್ರಾಪರ್ಟಿ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ. ಲಾಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಫೋಟಾನ್ ಮೂವಿಂಗ್ ಇನ್ ಸ್ಟ್ರೈಟ್ ಲೈನ್. ಲೈಟ್ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ ಆಗೋದ್ರಿಂದ ಫೋಟಾನ್ ಆಲ್ವೇಸ್ ಟ್ರಾವೆಲ್ ಇನ್ ಸ್ಟ್ರೈಟ್ ಲೈನ್ ಅಲ್ಲೇ ಇದು ಕೂಡ ಮೂವ್ ಆಗುತ್ತೆ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್, ಅಥವಾ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ ನಿಮ್ಗೆ ಕೇಳಿದ್ರೆ ಇದರಲ್ಲಿ 6 ಪ್ರಾಪರ್ಟಿನ ಬರ್ಸಿರ್ತೀನಿ. ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತೆ ಆ ತರ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟು ಪ್ರಾಪರ್ಟಿನ ನೀವು ಬರಿಬೇಕು. ಸೊ ಬಟ್ ಎಲ್ಲವೂ ಕೂಡ ತಿಳ್ಕೊಂಡಿರ್ಬೇಕು. 1 ಮಾರ್ಕ್ಗೆ ಯಾವ ತರ ಪಿಕ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಕ್ವಶನ್ಸ್. ಓಕೆ, ಹಾಗಾದ್ರೆ ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಸೊ ಎ ಫೋಟಾನ್ ಟ್ರಾವೆಲ್ ಇನ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದು ಫಸ್ಟ್ ಪ್ರಾಪರ್ಟಿ. ಸೊ ದಟ್ ಈಸ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಫೋಟಾನ್ ಅಂದ್ರೆ ಲೈಟ್ ಆಗಿರೋದ್ರಿಂದ ಅದು ಲೈಟ್ ಸ್ಪೀಡ್ ಅಲ್ಲೇ ಮೂವ್ ಆಗುತ್ತೆ. ಸೆಕೆಂಡ್ ಪ್ರಾಪರ್ಟಿ, ದ ಎನರ್ಜಿ ಆಫ್ ಈಚ್ ಫೋಟಾನ್ ಇಸ್ ಗಿವನ್ ಬೈ h nu ಅಕಾರ್ಡಿಂಗ್ ಟು ಪ್ಲಾಂಕ್. ಎಷ್ಟಿರುತ್ತೆ ಅಂದ್ರೆ h nu ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬರೆದಿದ್ದೀನಿ hc/λ, ಬಿಕಾಸ್ nu is equals to c/λ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ, the momentum of the photon is given by m into p is equals to m into c, because v replaced by c in case of photon, or
Momentum in terms of energy, P is equals to E by C. So due to this equation, ಇದು ಯಾವ್ದು ನಾನು ನೋಟ್ಸ್ ಅಲ್ಲಿ ಬರ್ದಿರಲ್ಲ, ಹೇಗ್ ಬಂತು ಅನ್ನೋದಕ್ಕೆ ಇದು ಮೀನಿಂಗ್. E is equals to mc square, but m nothing but E by C square. When we substitute this value, momentum is equal to E by C. Next, fourth one, photons are electrically neutral. So photons do not having any charges. They are neutral particles. That's why they do not deflected in electric field or magnetic field. ಯಾವುದೇ field ಅಲ್ಲಿ ಅವು deflection or attraction ತೋರಿಸಲ್ಲ, because they are neutral particles. Neutral ಅಂದ್ರೆ zero charge ಅಂತ. Next, fifth property, the rest mass of the photon is zero. M naught, rest mass of the photon is zero. But relativistic mass m nothing but m naught divided by square root of 1 minus v square by c square. Finally, last property, the photons moving with straight line always travel in straight line, because light travel in straight line, photons are also travel in straight line. So these are the properties of photon. ಇದಿಷ್ಟು ಕೂಡ ಪ್ರಾಪರ್ಟೀಸ್ ಆಗಿರುತ್ತೆ. ಇದು ಬಿಟ್ರೆ ಇನ್ನಿರುವಂತದ್ದು ಇನ್ನ ಅರ್ಧ ಗಂಟೆ ಆಗುವಂತ ಕ್ಲಾಸಸ್ ಇದೆ, ಅದಾದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅರ್ಧ ಥಿಯರಿ ಮಾಡಿ, ಇನ್ನು ರಿಮೈನಿಂಗ್ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ನೀವು ಕ್ಯಾಲ್ಕುಲೇಟರ್ ನ ತಗೊಳ್ಬೇಕು, ಮತ್ತೆ ನೋಟ್ಸ್ ನಲ್ಲಿ ಬರೀಬೇಕು ಪ್ರಾಬ್ಲಮ್ಸ್ ನ. ಅಷ್ಟರಲ್ಲಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಂಡು ನಾನು ಪ್ರಾಬ್ಲಮ್ ನ ಡಿಕ್ಟೇಟ್ ಮಾಡ್ತೀನಿ. ಡಿಕ್ಟೇಟ್ ಮಾಡಿ ನೀವು ಬರ್ಕೊಳ್ಬೇಕು ಪ್ರಾಬ್ಲಮ್ ನ. ಅದಕ್ಕೆ ಯಾವುದೇ ರೀತಿ ನೋಟ್ಸ್ ಕೊಡಲ್ಲ. ಪ್ರಾಬ್ಲಮ್ ನ ಬರ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ನಾನು ಅದನ್ನ ಸೊಲ್ಯೂಷನ್ ಮಾಡ್ತೀನಿ, ಸೊಲ್ಯೂಷನ್ ನ ಅಲ್ಲೇ ಬರ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ನಾವು ಪ್ರಾಬ್ಲಮ್ಯಾಟಿಕ್ ಆಗೇನೆ ಸಾಲ್ವ್ ಮಾಡಬೇಕು, ಥಿಯರಿ ತರ ನಾವು ಮಾಡಕ್ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಲ್ಲರೂ ಕೂಡ ನೀವು ಕ್ಯಾಲ್ಕುಲೇಟರ್ ನ ತಗೊಂಡು ಕ್ಲಾಸಸ್ಗೆ ಕೂರ್ಬೇಕಾಗತ್ತೆ. ಓಕೆ ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇವಾಗ. ಬಿ ಸೆಕ್ಷನ್ ವಿಕಾಸ್ ಮೈಕ್ ಆನ್ ಮಾಡು, ಯಾರಿದ್ದೀರಾ? ಬಿ ಸೆಕ್ಷನ್ ವಿಕಾಸ್. ಅಂದ್ರೆ ರೆಗ್ಯುಲರ್ ಬಿ ಸೆಕ್ಷನ್ ಅಲ್ಲಿ ಇದ್ರಲ್ಲ ಅವರು ವಿಕಾಸ್ನ ನಾನು ಹೇಳ್ತಿರೋದು. ಮೈಕ್ ಆನ್ ಮಾಡಿ ಅವರು. ಕ್ವಶನ್ ಏನ್ ಕೇಳಲ್ಲ, ಮೈಕ್ ಆನ್ ಮಾಡಿ. ದೀಕ್ಷಿತ್, ನೀನ್ ಆನ್ ಮಾಡಿದ್ಯಾ? ನೀನು ವಿಕಾಸ ನೀನು? ಹಾ, ದೀಕ್ಷಿತ್ ಅಂತ ಕೂಗಿಲ್ಲ, ನೀನ್ ಭ್ರಮೇಲಿದ್ಯಾ ಅನ್ಸುತ್ತೆ. ನಾನು ವಿಕಾಸ್ ಅಂತ ಕೂಗಿದೆ. ಹೋಗ್ಲಿ ಬಿಡ, ಆಯ್ತು. ಕೇಳಿಸ್ತಾ ಎಲ್ಲ ಕ್ಲಾಸಸ್ ಎಲ್ಲ ಕ್ಲಿಯರ್ ಆಗಿ ಬಂತಾ? ಈಗ ನಿನ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳು. ಅದೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೊಂಡ್ ಬಂದು ಕೂತ್ಕೊಳ್ಬೇಕು, ಆಯ್ತಾ? ಪ್ರಾಬ್ಲಮ್ಸ್ ಬರೆಸ್ತೀನಿ. ಓಕೆ ಸರಿ, ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ, ಕಾಲಲ್ಲೇ ಹೇಳಿ. ಓಕೆ, ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.